ಓಕೆ, ಬಟ್ ಕುತೂಹಲ ಪ್ರಶ್ನೆ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತಿದ್ರಲ್ಲ ಕೂತಾಗ? ಅಟ್ಲೀಸ್ಟ್ ನಿಮ್ ಸಿನಿಮಾನೋ ಬೇರೆ ಸಿನಿಮಾನೋ ಅವಾಗ ನನಗೆ ಸ್ವಲ್ಪ ಟೈಮ್ ಸಿಕ್ತು? ಟೈಮ್ ಸಿಕ್ಕಿದಾಗ ನೋಡ್ತಾ ಇದ್ದೆ ನಾನು. ಕೃಷ್ಣನೇ ಬೇಗನೆ ಬಾರೋ, ಅವಾಗೆಲ್ಲ ನೋಡು, ಅಯ್ಯೋ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅನ್ನಿಸ್ತಿತ್ತು ನನಗೆ. ಸಾಂಗ್ಲಿಯಾನ ಇದೆಲ್ಲ ಕೂತ್ ನೋಡಿದ್ರಿ? ಹೌದು. ಆಮೇಲೆ ಮದುವೆ ಆದ ನಂತರ ನಾನು ನಿಲುಕದ ನಕ್ಷತ್ರ, ಅದು ಮದುವೆಗೆ ಮುಂಚೆ ಮಾಡಿದ್ದು, ಒಂದು 2 months ಬ್ಯಾಕ್ ಆ ಥರ ಏನೋ ಮಾಡಿದ್ದೆ. ಅದು ರಿಲೀಸ್ ಆಗಿತ್ತು ಇಲ್ಲಿ ಥಿಯೇಟ್ರಲ್ಲಿ. ನಾನು ಮುಖೇಶ್ನ ಕರ್ಕೊಂಡು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ವಿ ಆ ಮೂವಿನ. ಮೊದಲ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು. ನಿಲುಕದ ನಕ್ಷತ್ರ. ಅನಂತ್ ನಾಗ್ ಅವರು, ಇವರು ಯಾರೋ ನಮ್ಮ ರಾಮಕೃಷ್ಣ, ಏನ್ ರಾಮಕೃಷ್ಣ ಅವರು, ಏನೋ ರಾಮಕೃಷ್ಣ ಇದೆ, ಕೂಡ್ಲು ರಾಮಕೃಷ್ಣ. ಒಳ್ಳೆ ಕಾದಂಬರಿ ಅವರು, ತ್ರಿವೇಣಿ ಅವ್ರದ್ದು ಏನಿರ್ಬೇಕು, ತುಂಬಾ ಒಳ್ಳೆ ಸ್ಟೋರಿ. ಒಳ್ಳೆ ಕ್ಯಾರೆಕ್ಟರ್ ಅದರಲ್ಲಿ. ತೀರ್ಥಹಳ್ಳಿಯಲ್ಲಿ ಮಾಡಿದ್ರು. ಏನು ತೀರ್ಥಹಳ್ಳಿಗೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಅವಾಗ. ಏನ್ ಬ್ಯೂಟಿಫುಲ್ ನೇಚರ್, ಮಲ್ನಾಡು ರಿಯಲಿ. ಅಗೇನ್ ಅನಂತ್ ನಾಗ್ ಅವ್ರ ಜೊತೆ ಮಾಡಿದ್ದು. ಅನಂತ್ ನಾಗ್ ಅವ್ರ ಜೊತೆ ಒಂದು 6-7 ಪಿಕ್ಚರ್ ಮಾಡಿದೆ ನಾನು. ದೈವಶಕ್ತಿ ಮಾಡಿದೆ, ಆಮೇಲೆ ಹೊಸ ಮನೆ ಹಳಿಯ ಅಂದ್ಬಿಟ್ಟು ಶ್ರೀನಿವಾಸ ಮೂರ್ತಿ ಅವ್ರ ಪ್ರೊಡ್ಯೂಸರ್. ನಂಗೆ ನೆನಪಿದೆ ಆ ಸಿನಿಮಾನ. ನಾನು ಟಿ ನರಸೀಪುರ ಅಂತ ಒಂದಿದೆ, ನಮ್ಮ ಅಜ್ಜಿ ಊರದು, ಅಲ್ಲಿ ಕೂತ್ಕೊಂಡು ಒಂದು ಥಿಯೇಟರ್ ನೋಡಿದ್ದೆ, ಹೊಸ ಮನೆ ಹಳಿಯ. ಹೌದಾ? ಆಕ್ಷನ್ ಮೂವಿ ಅದು. ನನ್ಗನ್ಸುತ್ತೆ ಆಕ್ಷನ್ ಮೂವಿ ಅದು ಅನಂತ್ ನಾಗ್ ಅವ್ರು ಅದೇ ಮಾಡಿದ್ದ ಫಸ್ಟ್ ಅಂತ. ಯಾಕೆಂದ್ರೆ ಅವರು ಬಹಳಷ್ಟು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡಿದ್ರು. ಲಕ್ಷ್ಮಿ ಅವ್ರದ್ದು ಪೇರು ತುಂಬಾ ಚೆನ್ನಾಗಿತ್ತು. ಅದೇ ಟೈಪಲ್ಲಿ ಯಾವುದೋ ಒಂದು ರಾಘವೇಂದ್ರದ್ದು ಬಂದಿತ್ತಲ್ಲ ಅವ್ರದ್ದು, ನಾನಿನ್ನ ಬಿಡಲಾರೆ, ಆ ಟೈಪಲ್ಲಿ ನಾವು ಮುಂದೊಂದು ಪಿಕ್ಚರ್ ಮಾಡಿದ್ರು, ದೈವಶಕ್ತಿ ಅಂದ್ಬಿಟ್ಟು. ಮಂತ್ರಾಲಯದೆಲ್ಲ ಹೋಗಿ ಆ ಥರದ್ದೇ ಒಂದು ಇದು ಬರುತ್ತೆ ಕಾನ್ಸೆಪ್ಟು. ಅಲ್ಲಿ ಹೋಗಿ ಉರುಳು ಸೇವೆ ಮಾಡೋದು, ಆ ಥರ ಒಂದು ಕಾನ್ಸೆಪ್ಟು. ಆವ್ರೇಜ್ ಆಗೋಯ್ತು ಆ ಮೂವಿ, ಅಷ್ಟು ಇದಿಲ್ಲ. ಬಟ್ ಅವ್ರ ಜೊತೆ ಈಸ್ ವೆರಿ ಕ್ಲಾಸ್ ಪರ್ಸನ್, ವೆರಿ ನೈಸ್ ಪರ್ಸನ್. ಅನಂತ್ ನಾಗ್, ಶಂಕರ್ ನಾಗ್, ಬೋತ್ ಆರ್ ಹ್ಯಾವಿಂಗ್ ಎ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಹೇಗೆ ಅಂದರೆ ಅವರು ಸೆಟ್ಗಳಲ್ಲಿ ಈ ನಮ್ಮ ಅಸಿಸ್ಟೆಂಟ್ಗಳಿರ್ತಾರೆ ನೋಡಿ, ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋ, ಸುಮ್ಮನೆ ಟಚಪ್ ತಗೊಳ್ತಿದ್ರು. ಈ ಪರ್ಸ್ನಲ್ ಆಗಿ ಇಟ್ಕೊಂಡು ಕಾಸ್ಟ್ಯೂಮ್ಸು, ಚಪ್ಪಲಿ ಹಾಕ್ಸೋದು, ಇದು ನೆವರ್ ಇಬ್ರೂ ಯಾರೂ ಇರಲಿಲ್ಲ ಅವ್ರಿಗೆ ಅಸಿಸ್ಟೆಂಟ್ಸು, ಅವರೇ ಮಾಡ್ಕೊಳ್ತಿದ್ರು. ಅನಂತ್ ನಾಗಂತೂ ಹೇಳ್ಬೇಡ, ಯಾಕೋ ನಂಗೆ ಚಪ್ಪಲಿ ಹಾಕೋ ಬರ್ತೀವಿ ಬಿಡಲ್ಲಿ ಅಂತ ಹೇಳು. ಎಷ್ಟು ಇದಲ್ವಾ, ಎಷ್ಟೇ ಆ ಒಂದು ಲೆಜೆಂಡರಿ ಆ್ಯಕ್ಟ್ರೆಸ್ ಅವರು. ಆಮೇಲೆ ಇವ್ರೂ ಅಷ್ಟೇ, ಶಂಕರೂ ಅಷ್ಟೇ, ಯಾರನ್ನೂ ಪರ್ಸ್ನಲ್ಸ್ ಇಟ್ಕೊಂಡಿರ್ಲಿಲ್ಲ ಅವರಿಬ್ಬರು, ಅಷ್ಟು ದೊಡ್ಡ ಹೀರೋ ಆಗಿದ್ರು. ನೀವು ಇವ್ರನ್ನೆಲ್ಲ ಏನಂತ ಕರಿತಿದ್ರಿ ಆ್ಯಕ್ಚುಲಿ? ಸರ್. ವಿಷ್ಣು ಕೋಪ ಬರೋದು, ಏನದು ನೀನು ಸಾರ್ ಅಂತ ಕರಿತೀನಿ ನನ್ನ ಅಂತ ಹೇಳೋರು. ಏನಂತ ಕರಿಬೇಕಾಗಿತ್ತಂತೆ ಅವ್ರ ಪ್ರಕಾರ? ವಿಷ್ಣು ಅಂತ ಕರಿಬೇಕಂತೆ. ಸರ್ ನಾನು ಹೆಂಗೆ ಸರ್ ನಿಮ್ಮನ್ನು ವಿಷ್ಣು ಅಂತ ಕರೀಲಿ, ಅಲ್ಲಿನೂ ಸಾರು. ಎಷ್ಟು ಇದೆ, ನನಗೂ ಅವ್ರಿಗೂ ತುಂಬ ಮಾತಾಗೋದು ಇದೊಂದು ವಿಷಯಕ್ಕೆ. ಅದಕ್ಕೆ ಸಾರ್ ನಾವೇನು ನಿನ್ಗೆ ಅಷ್ಟು ದೊಡ್ಡವ್ರ ಥರ ಕಾಣ್ತೀವ? ಹೌದು ಸರ್, ನೀವು ನನಗಿಂತ ದೊಡ್ಡವರು, ಐ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಇಲ್ಲ ನಾಳೆಯಿಂದ ನೀನು ವಿಷ್ಣು ಅಂತಾನೆ ಕರಿಬೇಕು. ಮತ್ತೆ ಸಾರ್ ಬಂದ್ಬಿಡೋದು. ಕಷ್ಟ ಅಲ್ವಾ ಕಷ್ಟ. ವಾಟ್ ಈಸ್ ಹಿ ಅಲ್ವಾ? ಕರೆಕ್ಟ್. ನಮಗೆ ಬರೋದು ಅದು ನನಗೆ. ಇನ್ ಬೇರೆಯವರೆಲ್ಲರೂ ರವಿಚಂದ್ರನ್ ಅವ್ರನ್ನ, ರವಿ ಸರ್ ಎಲ್ಲಾನು ನಾನು ಯಾರನ್ನು ಎಂತವನ್ನೇ ಯಾರನ್ನೂ ಕರೆಯಲ್ಲ ನಾನು. ಹೆಸರಿಟ್ಟು ಯಾರನ್ನೂ ಕರೆಯಲ್ಲ, ಎಲ್ಲಾನು ಸರ್ ಅಂತಾನೆ ಹೇಳ್ತೀನಿ. ಆಮೇಲೆ ಬನ್ನಿ ಹೋಗಿ ಅಂತಾನೆ ನಾನು ಪ್ರೊನೌನ್ಸ್ ಮಾಡ್ತೀನಿ. ಹೋಗೋ ಬಾರೋ, ಹೋಗಲೇ ಬಾರಲ್ಲ ಅಂತ ಯಾರಿಗೂ ನಾನು ಹರೀಶ್ ನಾಗರಾಜು ಅಂದ್ರೆ ಹರೀಶ್ ನಾಗರಾಜು ಸರ್ ಅಂತಾರೆ ಮೇಡಮ್. ಓಕೆ, ರಿಯಲಿ ಅವ್ರು ನನ್ನಲ್ಲಿ ಚಿಕ್ಕವರೇ ಆಗಿರ್ಬೋದು, ನನಗೆ ದೊಡ್ಡವರೇ ಆಗಿರ್ಬೋದು. ಹೇಳಿದಾಗ್ಲೇ ನಾನು ಅವಾಗಿದ್ದನು ಐ ರಿಮೆಂಬರ್ ದಟ್. ನೀವು ಅವಾಗಿದ್ದನು ನಾನು ಹಂಗೆ ಕರಿತೀರಾ? ಹೌದು, ಹರೀಶ್ ನಾಗರಾಜ್ ಸರ್ ಅಂತೀರಾ, ನಾಗರಾಜ್ ಸರ್ ಅಂತೀರಾ ನನಗೆ. ಅದೇನೋ ನನ್ಗೆ ಬಂದ್ಬಿಟ್ಟಿದೆ, ಅದು ಒಂದು ರೆಸ್ಪೆಕ್ಟ್ ಯೂಸ್ ಮಾಡೋದು ಎಲ್ಲರಿಗೂ. ವಾಪಸ್ ಬಂದ್ಮೇಲೆ ಇಂಡಸ್ಟ್ರಿ ಹೆಂಗೆ ಟ್ರೀಟ್ ಮಾಡ್ತೀನಿ ನಿಮ್ಮನ್ನ? ನನಗೆಲ್ಲೂ ಕಮ್ಮಿ ಆಗಲಿಲ್ಲ. ಯಾಕೆಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡಿ. ಕಳ್ಕೊಂಡಿದ್ನಲ್ಲ ನನ್ನ ಒಂದು 100 days ಫಂಕ್ಷನ್ಗೆ ಹೋಗಿರಲಿಲ್ಲ. ಆವಾಗೆಲ್ಲ ನನಗೆ ವಾಟ್ ಲೆಜೆಂಡ್ರಿ ಮೇಡಮ್, ನೀವು ಎಲ್ಲಿದ್ರಿ ಇಷ್ಟು ದಿವಸ, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಾ? ಆವಾಗ ನನ್ನ ಬಗ್ಗೆ ನನಗೆ ರಿವೀಲ್ ಆಯ್ತು ಎಲ್ಲ. ಅಲ್ಲಿ ತನಕ ನೀವು ಯೋಚನೆನೇ ಮಾಡಿರಲಿಲ್ಲ. ಇಸ್ ಇಟ್ ಆವಾಗ ನಾನು ನೋಡಿ. ಆಮೇಲೆ ನನಗೆ 7 years ಬಾಂಬೆಯಿಂದ ಬಂದಮೇಲೆ
ನಿಮ್ ಬಗ್ಗೆ ನೀವು ತಿಳ್ಕೊಂಡಿದ್ದು. ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದು ರಿಯಲಿ, ಅಲ್ಲಿವರೆಗೂ ನಾನು ತಿಳ್ಕೊಂಡಿಲ್ಲ. ನಾನು ಇಷ್ಟೊಂದು ದೊಡ್ಡ ಹಾಕಿನ, ನಾನು ಇಷ್ಟೊಂದು ಸಾಧನೆ ಮಾಡಿದೀನ, ರಿಯಲಿ ನಾನು ಇಷ್ಟೊಂದು ನನಗಿರೋ ಇಷ್ಟಪಡ್ತಾರಾ? ಅಭಿಮಾನಿ ಬಳಗ, ಅಭಿಮಾನಿ ಬಳಗ. ಇವಾಗ ತೋರಿಸ್ತಾ ಇರೋ ಪ್ರೀತಿ ನನಗೆ ಶಾಕ್. ಈಗಲ್ಲ, ಆ ಟೈಮ್ ಇರಲಿಲ್ಲ ನನಗೆ, ಇವಾಗ ಅಷ್ಟು ಟೈಮ್ ಇದೆ. ಬಟ್ ಇವಾಗಲೂ ನಾನು ಅಷ್ಟೇ ಬ್ಯುಸಿ ಇದ್ದೀನಿ. ಬಟ್ ಎಲ್ಲೋ ನನಗೆ ಇದೆಲ್ಲ ಕ್ರೆಡಿಟು, ಇದೆಲ್ಲ ನನಗೀಗ ಅನುಭವಿಸ್ತಿದ್ದೀನಿ ರಿಯಲಿ. ಹೆಂಗ್ ಟ್ರೀಟ್ ಮಾಡ್ತಾರೆ ನಿಮ್ ಪ್ರಕಾರ? ಎಲ್ಲೆಲ್ಲಿ ಹೋದಾಗ ಏನೇನ್ ಎಕ್ಸ್ಪೀರಿಯನ್ಸ್ ಆಯ್ತು? ಇಟ್ಕೊಳ್ತಾರೆ, ಮೂತ್ ಕೊಡ್ತಾರೆ, ಬಂದು ಗಟ್ಟಿಯಾಗಿ ಹಗ್ ಮಾಡ್ತಾರೆ, ಫೋಟೋ ಇಡ್ಸ್ಕೊಳ್ತಾರೆ. ಎಲ್ಲೋದ್ರೂ 1 hour ನನಗೆ ಟೈಮ್ ಬೇಕೇ ಬೇಕು. ನಾನು ಯಾರ ಮೇಲೂ ಇದು ಮಾಡ್ಕೊಳ್ಳಲ್ಲ, ಪೇಷನ್ಸ್ ಆಗಿ ಅವ್ರಿಗೆ ಕೊಟ್ಟು ಬರ್ತೀನಿ ಫೋಟೋಸ್. ಹೌದು. ರಿಯಲಿ ಎಷ್ಟು ಪ್ರೀತಿ ತೋರಿಸ್ತಾರೆ ಗೊತ್ತಾ. ಅವರ ಪ್ರೀತಿಗೆ ನಾವು ಯಾವಾಗಲೂ ಇದು ಮಾಡಬಾರ್ದು. ಎಲ್ಲ ಅಮ್ಮನ ಪಾತ್ರನಾ ಈಗ ಎಲ್ಲ? ಹೀಗೆಲ್ಲ ಈಗೊಂದು ಕೊರಗಜ್ಜ ಅಂತ ಮಾಡಿದೆ. ಓಕೆ. ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ. ಇವರು ಸುಧೀರ್ ಅಥಾವರ್ ಅಂದ್ಬಿಟ್ಟು. ಹೌದು, ಕರೆಕ್ಟ್. ಈಗ ಅವರು ಕೊರಗಜ್ಜ ನಿಮ್ಗೆ ಗೊತ್ತಿರಬೇಕು, ಇದು 800 years ಬ್ಯಾಕ್ ಸ್ಟೋರಿ. ಹೌದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಕ್ವೀನ್ ರೋಲ್, ಡೈಟಿ, ಇದರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ಕಬೀರ್ ಬೇಡಿ ಸರ್ ಮಾಡಿದ್ದಾರೆ. ಇಟ್ಸ್ ಎ ಲೆಜೆಂಡ್ರಿ. ನಾನು ಒಂದು ಒಳ್ಳೆ ಅವಕಾಶ ನನಗೆ ಈ ಚಿತ್ರದಲ್ಲಿ ಮಾಡಿದ್ದು. ಅಂಥ ಲೆಜೆಂಡ್ರಿ ಆ್ಯಕ್ಟ್ರ್ ಜೊತೆ ಏನು ವಾಯ್ಸು, ಏನು ಗೊತ್ತು, ಏನು ಪರ್ಸ್ನಾಲಿಟಿ, ಆ ಕ್ಯಾರೆಕ್ಟರ್ ಅವರೇ ಸೂಟು. ಒಂದು ಕಿಂಗ್ ರೋಲ್ ಮಾಡಿದ್ದಾರೆ ಅವರು. ಓಕೆ. ನಾನೊಂದು ಕ್ವೀನ್ ರೋಲ್. ಇವಾಗ ಕಥೆಗಳನ್ನ ನೀವೇ ಕೇಳ್ತೀರಿ? ನನ್ನ ಕ್ಯಾರೆಕ್ಟರ್ಸ್ ಏನಂತ ಬಟ್ ಬ್ಯಾಕ್ ಟು ಬ್ಯಾಕ್ ಬರ್ತಿರುತ್ತೆ, ಬಟ್ ನೀವು ಫಿಲ್ಟರ್ ಮಾಡ್ತಾ ಇರ್ತೀನಿ. ಹೌದು. ಬಟ್ ಕನ್ನಡಕ್ಕೆ ಅಷ್ಟೇ ಸೀಮಿತ ಆಗಿದೆಯಾ? ಮತ್ತೆ ಬೇರೆ ಬೇರೆ ಭಾಷೆಯವರು ಕರೀತಿದಾರ? ತೆಲುಗು, ತಮಿಳು? ಇಲ್ಲ, ಯಾವುದು ಈಗ ಸದ್ಯಕ್ಕೆ ಮಾಡ್ತಿಲ್ಲ, ಕನ್ನಡದ ಸೀಮಿತ ಆಗಿದೆ. ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎರಡೂ ಕಡೆ ಎಂಗೇಜ್ ಆಗಿದಿರಲ್ಲ ಮೇಡಮ್ ನೀವು? ಅದನ್ನ ಸ್ಮಾಲ್ ಸ್ಕ್ರೀನ್ ಎಲ್ಲ ಒಪ್ಕೊಳ್ಳಲ್ಲ ನಾನು. ನೋಡಿ, ಪ್ರತಿ ಮನೆಗೂ ನಿಮ್ಮನ್ನು ನೋಡ್ತಾ ಇದೆ ಈಗ. ಸೊ ಮತ್ತೆ ನೀವು ಹತ್ರ ಆಗ್ಬಿಟ್ರಿ. ಹೌದು. ಏನ್ ಕಾಂಪ್ಲಿಮೆಂಟ್ಸ್ ಹೆಣ್ಮಕ್ಳಿಂದ ನಿಮಗೆ ಸಿಗೋದು ಯಾವಾಗ್ಲೂ? ಮೇಡಮ್, ನಮ್ಮ ತಂದೆ ತಾಯಿ ನಿಮ್ಮ ದೊಡ್ಡ ಫ್ಯಾನು. ನೀವು ಬರೆದ ಕಾದಂಬರಿ ಮೇಡಮ್ ಏನು ಚೆನ್ನಾಗಿ ಮಾಡಿದ್ದೀರಾ. ಅದು ಮೇಡಮ್ ಯಾವುದೋ ಅಲ್ಲಾರೆ, ಓಹ್ ವಾಟ್ ಎ ಬ್ಯೂಟಿಫುಲ್ ಸಾಂಗ್ ಮೇಡಮ್. ಇದೇನು ಪ್ರೀತಿ ಅಂದರೆ ಜನಗಳಲ್ಲಿ, ಅದನ್ನು ಇವಾಗ ಮೆಲುಕು ಹಾಕೋ ಟೈಮ್ ಬಂದಿದೆ ನನಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಎಲ್ಲ ನನ್ನ ಅಭಿಮಾನಿಗಳಿಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಗಂಡು ಮಕ್ಳಿಂದ ಏನು ಸಿಗುತ್ತೆ ಕಾಂಪ್ಲಿಮೆಂಟ್ಸ್ ನಿಮಗೆ? ಕಮೆಂಟ್ಸ್ ಅಥವಾ ಕಾಂಪ್ಲಿಮೆಂಟ್ಸ್? ಅದೇ ಸೇಮ್ ಅವರೇ. ಮೊನ್ನೆ ಯಾವುದೋ ಪ್ರೆಸ್ ಅವರೇ ಯಾವುದೋ ಒಂದು ಪಿಕ್ಚರ್ ಮಾಡಿದ್ದ ಅವರು ಹುಡುಗರು, ಈಗಿನ ಹುಡುಗರೆಲ್ಲ ಮೇಡಮ್ ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್. ಅಯ್ಯೋ ಯಾಕೆ ಮೇಡಮ್, ನಿಮ್ಮ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮ ಅಮ್ಮನಿಗೆ ತೋರಿಸ್ಬೇಕು ಮೇಡಮ್, ತಗೊಳಪ್ಪ. ನಮ್ಮಮ್ಮನೂ ನಿಮ್ ದೊಡ್ಡ ಫ್ಯಾನೇ. ನಮ್ಮಮ್ಮನ ಹೆಸರು ಕೇಳಿದ್ರೆ ಮತ್ತೆ ನೀವು ನಗ್ತೀರಾ? ಪ್ರೇಮನ ಅಷ್ಟೇ, ಪ್ರೇಮ. ಹೌದು. ಈಗ ಒಂದು ಪಿಕ್ಚರ್ ಮಾಡಿದೆ, ಅದರಲ್ಲೂ ಪ್ರೇಮ ಅಂತಾನೆ. ಈಗ ಒಂದು ಮಾಡ್ತಾ ಇದ್ದೀನಿ ಯಾವುದೋ, ಅದರಲ್ಲೂ ಪ್ರೇಮ ಅಂತ ಇಟ್ಟಿದ್ದಾರೆ ಹೆಸರು. ಅದಕ್ಕೆ ಹೇಳಿದೆ ನಮ್ಮಮ್ಮನ ಹೆಸರು ಪ್ರೇಮ. ಅವರು ನಿಮ್ ಬಿಗ್ ಫ್ಯಾನ್. ಹೌದು. ಏನು ಪ್ರೇಮಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ. ಆಕ್ಚುಲಿ ಗೊತ್ತಿಲ್ಲ ನಮ್ಮ ಅಮ್ಮಗೆ ನಾವು ಇಂಟರ್ವ್ಯೂ ಮಾಡ್ತಿರೋದು. ಅದು ಯಾವಾಗ ಪ್ರೋಮೋ ಹಾಕಿದಾಗ ಓ ಅಂತ ನಮ್ಮಮ್ಮ ನೋಡ್ತಾರೆ. ಗ್ಯಾರಂಟಿ ನಮ್ಮಮ್ಮಂಗೆ ಒಂದು ಖುಷಿ ಆಗುತ್ತೆ. ಎಷ್ಟು ಒಳ್ಳೆ ಅಭಿಮಾನಿಗಳಿದ್ದಾರೆ ನನಗೆ ರಿಯಲಿ. ದೇವ್ರು ಕೊಟ್ಟಂತ ಒಂದು ಸೌಭಾಗ್ಯ. ನೋಡಿ, ಆ ಕಾಲದಲ್ಲಿ ಅಂದ್ರೆ 80-90ರ ದಶಕದಲ್ಲಿ ಅಂದ್ರೆ 10 ವರ್ಷ ಏನಿದೆ, ನೀವು ಚಿತ್ರರಂಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾಗ ಒಂದು 100 ಸಿನಿಮಾ, ಏನು 80 ಸಿನಿಮಾ 100 ಸಿನಿಮಾ ಬಂತಲ್ಲ, ಆಲ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅವಾಗ ಯಾರ್ಯಾರೆಲ್ಲ ಮದುವೆ ಆಗಿದಾರಲ್ಲ, ಆ ಎಲ್ಲರೂ ಮದುವೆ ಆದ್ಮೇಲೆ ನೋಡಿರೋ ಫಸ್ಟ್ ಫಿಲಮ್ ನಿಮ್ದೇ ಆಗಿರುತ್ತೆ. ಹೌದು ಹೌದು, ರಿಯಲಿ. ಅದೇ ಹೇಳಿದ್ನಲ್ಲ, ಥ್ಯಾಂಕ್ ಗಾಡ್. ನೀವು ಒಂಥರ ನಮ್ಮನೆ ಹೆಣ್ಮಗಳು ಅನ್ನೋ ಥರ ಆ ಥರನೇ ಹೇಳ್ತಾರೆ ಮೇಡಮ್. ನಿಮ್ಮನ್ನು ನೋಡಿದಾಗ ನಮಗೆ ಬೇರೆ ಎಲ್ಲೂ ಅನ್ಸಲ್ಲ, ನಮ್ಮನೆ ಪಕ್ಕದ ಮನೆಯವರು, ನಮ್ಮನೇಲಿ ಇರೋರು, ಈ ಥರ ಒಂದು ಭಾವನೆ ಬರುತ್ತೆ ಮೇಡಮ್. ಸೊ ನೈಸ್ ಅಲ್ವಾ? ನೋಡಿ, ಅವಾಗ ಎಷ್ಟು ಟ್ಯಾಲೆಂಟ್ ಎಷ್ಟು ಮುಖ್ಯ ಆಗ್ತಿತ್ತು ನೋಡಿ. ಅವಾಗ ಇಷ್ಟು ಹೈಟ್ ಇರಬೇಕು ಅನ್ನೋದೇನಿರಲಿಲ್ಲ. ಅಯ್ಯೋ, ಯಾಕಿರ್ಲಿಲ್ಲ? ತುಂಬಾ ಪಾಲಿಟಿಕ್ಸ್ ಇದ್ದಾಗ ಇತ್ತು, ಅವಾಗ್ಲೂ ಯಾಕಿಲ್ಲ. ಬಟ್ ಇದು ಯಾವುದೋ ಒಂದು ನಂದು ಲಕ್ಕೆ ಅನ್ಕೊಂಡ್ಬಿಡಿ. ಇದೊಂದು ಅವಾಗ್ಲೂ ಪಾಲಿಟಿಕ್ಸ್ ನಡೀತಿತ್ತು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ. ನೋಡಿ, ಅಲ್ಲಿ ನಾನು ಪರಭಾಷಾ ನಟಿರು ಒಂದು ಕ್ಯಾರೆಕ್ಟರ್ ಇತ್ತು ಅಂದ್ರೆ ನಂದೊಂದು ಕ್ಯಾರೆಕ್ಟರ್ ಇರೋದು. ಬಟ್ ನಂದೇ ಮೇನ್ ಇರೋದಲ್ಲಿ. ಒಂದು ಕನ್ನಡದ ಹುಡುಗಿಯಾಗಿ ನಾನು ಯಾವ ಪಿಕ್ಚರ್ ತಗೊಳ್ಳಿ. ಯಾವ ಸಿನಿಮಾದು? ಬಡ್ಡಿ ಬಂಗಾರಮ್ಮ. ಮಹಾಲಕ್ಷ್ಮಿ ಅವರಿದ್ದು. ನೀವು ಮಹಾಲಕ್ಷ್ಮಿ ಅವರು ಇದ್ರಲ್ಲ? ಬಡ್ಡಿ ಬಂಗಾರಮ್ಮ ಕನ್ನಡ ನೆನಪಾಯ್ತು ನಂಗೆ ಆ ಸಿನಿಮಾ. ಅದು ಬಿಗಿನಿಂಗು. ಹೌದು, ಕರೆಕ್ಟ್. ಆಮೇಲೆ ಬೇರೆಯವರು ಬಂದ್ರು. ಹೌದು, ಅಲ್ಲ ಎಲ್ಲ ಪಿಕ್ಚರಲ್ಲೂ ಕೃಷ್ಣ ನೀ ಬೇಗ ನಿಮ್ಮ ವಾರ ತಗೊಳ್ಳಿ, ಕಿಮ್ ಇದ್ರು. ಆಮೇಲೆ ಎಲ್ಲಾದ್ರಲ್ಲೂ ಅಷ್ಟೇ, ಲೈನ್ ಜಗಪತಿ ರಾವ್ ತಗೊಳ್ಳಿ, ಲಕ್ಷ್ಮಿ ಇರ್ತಿದ್ರು.
ಇನ್ನೊಂದು ಪಿಕ್ಚರು ಯಾವುದೋ ಒಂದು ಮಾಡಿದೆ, ಅದರಲ್ಲಿ ಸರಿತಾ ಇದ್ದರು, ಇನ್ನೊಂದರಲ್ಲಿ ನಳಿನಿ ಇದ್ದರು, ಇನ್ನೊಂದರಲ್ಲಿ ಗೀತಾ ಇದ್ದರು, ಇನ್ನೊಂದರಲ್ಲಿ ರೂಪಿಣಿ ಇದ್ದರು, ಇನ್ನೊಂದರಲ್ಲಿ ಖುಷ್ಬು ಇದ್ದರು. ಬಟ್ ನಿಮ್ಗೆ ತೂಕ ನಿಮ್ಗೆ ಇದ್ದೇ ಇತ್ತು. ನನಗೆ ತೂಕ, ನನಗೆ ಸೆಲೆಕ್ಟಿವ್, ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಪಾತ್ರ ಅಂತ ಹೇಳ್ತಿ, ಇದು ಭವ್ಯನೇ ಮಾಡಬೇಕು. ಹೆಂಗೆ ದ್ವಾರಕೀಶ್ ಅವ್ರು ಹೇಳೋರು, ಎಲ್ಲರೂ ಮೇಡಮ್ ಇದನ್ನು ನೀವು ಮಾಡೋ ಅಂಥ ಪಾತ್ರ ಮೇಡಮ್, ಅಂದರೆ ಈಗ ಅವ್ರ ಮೈಂಡಲ್ಲಿ ಯಾವ ಥರ ನಾನು ಬೆಳೆದಿದ್ದೀನಿ ಅಂತ, ಎಷ್ಟು ಅವ್ರ ಮನಸ್ಸಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ. ಮೇಡಮ್ ಇದು ನಿಮಗೆ ಪಾತ್ರ, ಈ ಪಾತ್ರ ನೀವೇ ಮಾಡಬೇಕು ಮೇಡಮ್, ಇದು ನಿಮಗೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್ ಈ ಕ್ಯಾರೆಕ್ಟ್ರು, ಆ ಲೆವೆಲ್ಗೆ ನನ್ನನ್ನು ಕರೀತಾರೆ. ಹೈಟ್ ಮ್ಯಾಟ್ರೇ ಆಗಲ್ಲ. ಇಲ್ಲ ಮೇಡಮ್ ಮಾಡಬೇಕು, ಭವ್ಯ ಮೇಡಮ್ ನಿಮಗೆ ಇದು ಕ್ಯಾರೆಕ್ಟ್ರು. ನಿಮ್ಗೂ ಯಾವತ್ತೂ ಅನ್ಸಿರ್ಲಿಲ್ವಾ ಇನ್ನೂ ಸ್ವಲ್ಪ ಹೈಟ್ ಇದ್ದಿದ್ರೆ? ಅನ್ಸದೇ ಇರುತ್ತಾ. ಆ ವಿನೋದ್ ಅಲ್ವಾ ಎಷ್ಟು ಉದ್ದ, ಅವರು ತವ್ರ ಮನೆ ಮಾಡಿದ್ನಲ್ಲ, ಅವ್ರದ್ದೊಂದು 5-6 ಪಿಕ್ಚರ್ ಮಾಡ್ತಾರೆ, ಅಬ್ಬೆನಾಡು ಬ್ಯಾನರ್. ಅವರು ವಿನೋದ್ ಅಲ್ವಾ, ಅವರು ಎಷ್ಟು ಹೈಟ್ ಇದ್ದಾರೆ, ಒಳ್ಳೆ ಅಮಿತಾಬ್ ಬಚ್ಚನ್ ತರ ಇದ್ದಾನೆ. ನೀವು? ನಾನಿಲ್ಲಿ ಅವ್ರಿಗೂ ನಾನೊಂದು 5'1" ಅಷ್ಟೇ ನಾನು. ಅವರು ಒಂದು 6 ಫೀಟ್ ಇದ್ದಾರೆ, ಸ್ಟೂಲ್ ಹಾಕೋದು ಮಾಡೋದು, ಚೆನ್ನಾಗಿದೆ, ಯಾವಾಗಲೂ ಕಾಲ್ ಸ್ಪ್ರೆಡ್ ಮಾಡೋದು, ಈ ತರ ಗೊತ್ತಾಗಲ್ಲ. ಬಟ್ ಯಾವಾಗ್ಲೂ ಅನ್ಸಿಲ್ವಾ ದೇವ್ರೆ ನಾನು ಒಂದ್ ಸ್ವಲ್ಪ ಹೈಟ್ ಆಗಿ ಬೆಳೆಸ್ಬೇಕಾಗಿದ್ದು? ನೀನು ಇರ್ಬೋದೆ, ಎಲ್ಲಾರ್ಗೂ ಇದ್ದಿದ್ದೆ, ಯಾರು ಏನಿರಲ್ವೋ ಅದು ಅನ್ಸುತ್ತೆ. ಬಟ್ ಹಂಗ ಅನ್ಕೊಂಡಿದ್ದು ಉಂಟಾ ನಿಮ್ ಮನ್ಸಲ್ಲಿ? ಅನ್ಕೊಂಡಿದ್ದೀನಿ, ಬಟ್ ಅದೇನು ಲೆಕ್ಕನೇ ಆಗ್ಲಿಲ್ವಲ್ಲ. ಹೌದು, ಕರೆಕ್ಟ್. ನಿಮ್ಗೆ ಅವಕಾಶಕ್ಕೆ ಅದನ್ನ ಪ್ರೂವ್ ಮಾಡಕ್ಕೆ, ಏನು ರೀಚ್ ಆಗೋಕೆ ನಿಮ್ಗೆ ಅದ್ಯಾವ್ದು ಬೇಕಾಗೇ ಆಗಿರ್ಲಿಲ್ಲ. ಹಾಗಾಗಿ ಆಗ ಒಂದು ಭವ್ಯ ಮೇಡಮ್ ಈ ತರ ಹೇರ್ ಸ್ಟೈಲ್ ಮಾಡ್ತಿದ್ರು, ಎಲ್ಲರೂ ಕಾಪಿ ಮಾಡೋರು. ನನ್ನ ಹೇರ್ ಸ್ಟೈಲು, ನನ್ನ ಸೀರೆ ಉಡೋ ರೀತಿ, ನನ್ನ ಮೇಕಪ್ಪು, ಭವ್ಯ ಮೇಡಮ್ ಇದೇ ಥರ ಎಷ್ಟು ಜನ ಮಾಡ್ತಿದ್ರು ಗೊತ್ತಾ. ಹಾಗೆ ಏನ್ ಟ್ರೆಂಡ್ ಆಗಿತ್ತಾಗ? ಅವ್ರು ಎಲ್ಲರೂ ಕೇಳಿದ್ರು, ಒಂಥರ ಜಡೆ ಹಾಕೋದು, ಸೀರೆ ಉಡೋದು, ಕುಂಕುಮ ಅಗ್ಲಕ್ಕಿಡೋದು, ಒಂಥರ ಟಿಪಿಕಲ್ ಒಂಥರ ದಟ್ ಈಸ್ ನೋಡಿ ಅಬ್ಸರ್ವ್ ಮಾಡಿ ನೀವೆಲ್ಲ ಪಿಕ್ಚರ್ಗಳಲ್ಲಿ, ಒಂಥರ ಅದೇ ಥರ, ಒಂಥರ ಜಡೆ, ಹೂವು, ಆ ಟೈಪಲ್ಲೇ ಬರೋದು, ಒಂಥರ ಹೋಮ್ಲಿ ಟೈಪ್ ಇರ್ತಿತ್ತು ಜಾಸ್ತಿ. ಇದು ಬರ್ತ್ ಮೂಲ ಇದು ನಿಮಗೆ? ಹೌದು, ಅದು ನೀವು ಅದನ್ನ ಇಲ್ಲ, ಅದು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ನೋಡಿ, ದೃಷ್ಟಿ ನಿಮ್ಮಲ್ಲಿ ಬೀಳೋದೇ ಇಲ್ಲ. ತುಂಬಾ ಜನ ಇಟ್ಕೋತಾರೆ, ಬಟ್ ನೀವು ಅದು ಪರ್ಮನೆಂಟ್ ಆಗಿ. ಅಯ್ಯೋ ನಂತೂ ಮೈನಾ ಪಿಕ್ಚರ್ ಅವರು ದೊಡ್ಡದು ಮಾಡಿಸ್ತಾರೆ, ಇನ್ನು ಮೇಡಮ್ ನೀವು ಯಾಕೆ ಮೇಡಮ್ ಅದನ್ನ ಇನ್ನೂ ದೊಡ್ಡದು ಮಾಡಲ್ಲ ಅಂತಾರೆ. ಅಪ್ಪ ಎಷ್ಟಿದೆಯೋ ಅಷ್ಟೇ ಸಾಕು. ಹೌದೌದು, ಅದು ಬ್ಯೂಟಿ ಮೇಡಮ್ ನಿಮಗೆ ಅಂತ ಹೇಳ್ತಾರೆ. ನೀವು ನಂಬೋ ದೇವ್ರು ಯಾರು? ಬಹಳಷ್ಟು ಎಲ್ಲಾನು ಪ್ರೀತಿಸ್ತೀನಿ, ಬಟ್ ಪವರ್, ಶಕ್ತಿ, ದೇವತೆ, ದೇವ್ರು ಅಂದ್ರೆ ಒಂದು ಯಾವ ದೇವ್ರನ್ನ ಹೆಚ್ಚು ನೀವು ಪೂಜೆ ಮಾಡೋದು ಅಥವಾ ನೀವು ಬೇಡ್ಕೊಳ್ಳೋದು? ನೀವು ತುಂಬಾ ಮುಂಚೆ ಎಲ್ಲ ನನಗೆ ಒಂಥರ ಆ ರೀತಿ ಇರ್ತಿತ್ತು, ಇದೇ ದೇವ್ರು. ಆಮೇಲೆ ಬೆಳೀತಾ 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 ನಾವು ಬಂದಾಗ ಮೆಡಿಟೇಷನ್, ಒಂದು ಪವರ್, ಒಂದು ಶಕ್ತಿ ಇದೆ ಅಲ್ವಾ. ಆ ಥರ ನಾನು, ಎಲ್ಲರೂ ನಾವೆಲ್ಲ ಒಂದೇ ಶಕ್ತಿ, ಒಂದ್ ದೇವರು ಅಂತ ಆತರ ಏನಿಲ್ಲ. ಇಲ್ಲ, ಅಥವಾ ಇಂಥ ಕ್ಷೇತ್ರಕ್ಕೆ ನೀವು ಹೋಗ್ಬೇಕು ಪ್ರತಿ ಸರಿ ತುಂಬಾ ಹೋಗ್ಬೇಕು? ಐ ರೆಸ್ಪೆಕ್ಟ್ ಎವ್ರಿ. ರಾಘವೇಂದ್ರ ಟೆಂಪಲ್ಗೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ಐ ಆಮ್ ಫಾಲೋವರ್ ಆಫ್ ಜೀಸಸ್ ಆಲ್ಸೋ. ಎವ್ರಿ ಡೇ ಐ ಆಮ್ ಪ್ರೇಯಿಂಗ್. ಒಂಥರ ರಾಷ್ಟ್ರೀಯ ಭಾವೈಕ್ಯತೆ ಇದ್ದೀರಾ ನೀವು? ಹೌದು, ಐ ಲವ್ ಆಲ್ ರಿಲಿಜಿಯನ್, ಐ ರೆಸ್ಪೆಕ್ಟ್ ಎವ್ರಿ ಒನ್. ಎಸ್, ನನಗೆ ಇದ್ದೇ ಅಂತಲ್ಲ, ಎಲ್ಲರನ್ನೂ ಪ್ರೀತಿಸ್ತೇನೆ.